ಪೌಡರ್ ಒಂದು ಪರಿಪೂರ್ಣ ಮನೋರಂಜನಾತ್ಮಕ ಸಿನಿಮಾ. 90% ಎಂಟರ್ಟೈನ್ಮೆಂಟ್ ಇದೆ, ಒಂದು 10% ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಮೂಲ ಕತೆ ಬಂದು ದೀಪಕ್ ವೆಂಕಟೇಶನ್ ಅವ್ರು ಮಾಡಿರೋದು. ಮುಂಬೈ ಬೇಸ್ಡ್ ರೈಟರ್. ಅದನ್ನ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಬೇಕಾದ್ರೆ ನಾನು ತ್ರಿಲೋಕ್ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಒಬ್ಬ ಬರಹಗಾರನ ಮೀಟ್ ಮಾಡಿದೆ. ತುಂಬಾ ಅದ್ಭುತ ರೈಟರ್. ಮಂಚ ನೋಡಕ್ಕೆ ತುಂಬಾ ಸೋಂಬೇರಿತನ ತರ ಕಾಣಿಸ್ತಾನೆ. ಅವ್ನು ಇವತ್ತು ಇವೆಂಟಿಗೂ ಬಂದಿರಲ್ಲ, ಬಟ್ ಎಕ್ಸೆಪ್ಷನಲ್ ರೈಟರ್. ಸೊ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ನನಗೆ ಬೇಸಿಕಲಿ ಆಸ್ ಎ ಡೈರೆಕ್ಟರ್ ನನಗೆ ಎರಡು ತುಂಬ ಚಾಲೆಂಜಿಂಗ್ ವಿಷಯಗಳಿದ್ದಿದ್ದು. ಕಾಮಿಡಿ ಜಾನರ ಸಿನಿಮಾನ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಅಟೆಂಪ್ಟ್ ಮಾಡಿದ್ದು. ಸೊ ಕಾಮಿಡಿ ಈಸ್ ಆಲ್ ಅಬೌಟ್ ಟೈಮಿಂಗ್. ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ಇತ್ತು. ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ಗೆ ಬಂದು ಇದೆ. ಸೆಕೆಂಡ್ ಮೇಜರ್ ಚಾಲೆಂಜ್ ದ ಟ್ಯಾಲೆಂಟ್, ಪೂಲ್ ಆಫ್ ಟ್ಯಾಲೆಂಟ್. ಧನ್ಯಾ, ದಿಗಂತ್, ಶರ್ಮಿಳಾ, ರಘು ಸರ್, ರವಿಶಂಕರ್ ಸರ್, ಗೋಪಿ ಸರ್, ನಾಗಭೂಷಣ್, ಇಷ್ಟು ಜನ ಕಲಾವಿದರನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಇತ್ತು. ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು. ಅಂದ್ರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟ್ ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಪ್ಟಿಮಮ್ ಲೆವೆಲ್ಗೆ ಅದನ್ನ ತಗೊಂಡು ಅದನ್ನ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಸಿ, ಅಟ್ ದ ಸೇಮ್ ಟೈಮ್ ಆ ಕಾಂಟ್ರಿಬ್ಯೂಷನ್ ಎಫೆಕ್ಟ್ ಆಡಿಯನ್ಸ್ಗೆ ಹೋಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಆಕ್ಟರ್ಸ್ ಕಡೆಯಿಂದ ಅದೊಂದು ರಿಸಲ್ಟ್ ಒಂದು ಸಿಕ್ಕಿದೆ. August 23 ಆ ಉತ್ತರ ಕಾಯ್ತಾ ಇದ್ದೀನಿ, ಅದು ಪರಿಪೂರ್ಣವಾಗಿ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಕಾರ್ತಿಕ್ ಸರ್ ಸ್ಕ್ರಿಪ್ಟ್ ಕಳ್ಸಿದ್ರು, ಒಂದ್ಸಲ ಓದ್ಕೊಂಡು ಆಫೀಸಿಗೆ ಬನ್ನಿ ಅಂತ ಅಂದ್ಬಿಟ್ಟು. ಸ್ಕ್ರಿಪ್ಟ್ ಓದ್ಬಿಟ್ಟು ಆಫೀಸಿಗೆ ಹೋದೆ. ನಮಗೆ ಯಾವಾಗಲೂ ಒಂದು ಕ್ರಿಯೇಟಿವ್ ಇಚ್ಛೆ ಇರುತ್ತೆ, ಹೊಸದಾಗಿ ಏನಾದರೂ ಮಾಡಬೇಕು ಅಂತ. ಮಾರನೇ ದಿವಸ ಸ್ಕ್ರಿಪ್ಟ್ ಹೋದ್ಮೇಲೆ ಹೋದೆ. ಸರ್, ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಯೂಶಲಿ ಕಾಮಿಡಿ ಅಂತಂದರೆ ವಿಜುವಲ್ ಕಾಮಿಡಿ ಮಾಡ್ತಾರೆ, ಸಿಚುವೇಶನ್ ಬೇಸ್ಡ್ ಕಾಮಿಡಿ ಮಾಡ್ತಾರೆ. ನನಗೆ ಸ್ವಲ್ಪ ವಿಜುವಲ್ ಕಾಮಿಡಿ ಮಾಡಬೇಕು ಅಂತಿದೆ. ಸೊ ಒಂದು ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಪಿಚ್ ಮಾಡಿದೆ ಕಾರ್ತಿಕ್ ಸರ್ಗೆ. ಹಿ ವಾಸ್ ರಿಯಲಿ ಎಕ್ಸೈಟೆಡ್. ಚೆನ್ನಾಗಿದೆ ಇದು ಅಂತಲ್ಲ ಅಂತ ಅನ್ಕೊಂಡು. ಅವರ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಚೇರಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡೋದಾದ್ರೆ, ಕತೆ ಒಂದಿದೆ, ಅದಕ್ಕೆ ಒಬ್ಬ ನಿರ್ದೇಶಕ ಇದ್ದಾನೆ, ಒಂದು ಸೆಟ್ ಆಫ್ ಟ್ಯಾಲೆಂಟ್ ಇದೆ. ಈ ಮೂರನ್ನ ಒಂದು ಸಿನಿಮಾ ಆಗಿ ನಾನು ಪ್ಯಾಕೇಜ್ ಮಾಡಿ ನೋಡಿದಾಗ ಒಂದು ಎಕ್ಸ್ ಅಮೌಂಟ್ ಇಸ್ ಅ ಸೇಫ್ ಬೆಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಬಟ್ ವೆನ್ ಐ ಪಿಚ್ ದಿಸ್ ಐಡಿಯಾ, ಅವರು ಆ ಕಂಫರ್ಟ್ ಪೊಸಿಷನ್ ಇಂದ ಹೊರಗೆ ಹೋಗಿ ಕೆಲಸ ಬರುತ್ತೆ. ಒಂದು ಕನ್ಫ್ಯೂಷನ್ ಇತ್ತು, ಮಾಡೋದ ಬಿಡೋದು ಅಂತ ಅನ್ಕೊಂಡು. ಬಟ್ ಕಾರ್ತಿಕ್ ಸರ್ ಬೀಯಿಂಗ್ ಕಾರ್ತಿಕ್, ಈ ಸೆಡ್ ಟು ಇಟ್ ಜನಾರ್ದನ್, ನನಗೆ ಆ ರಿಸ್ಕ್ ಪೊಸಿಷನ್ ಬಂದರೂ ಪರವಾಗಿಲ್ಲ. ಐ ಆಮ್ ಹೋಪ್ಫುಲ್. ನಾವು ಹಾಕೋ ಎಫರ್ಟು ಆಡಿಯನ್ಸ್ ರೆಕಗ್ನೈಸ್ ಮಾಡ್ತಾರೆ ಅಂಡ್ ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಅಂದ್ಬಿಟ್ಟು ಐ ಸೇ ಕಾರ್ತಿಕ್ ಸರ್, ಎಂಟೈರ್ ಪ್ರೊಡಕ್ಷನ್ ಟೀಮ್, ವಿಜಯ್ ಸರ್, ಯೋಗಿ ಸರ್, TVF ಎಲ್ಲರೂ. ನನಗೆ ಒಂದು ವಾಟ್ ಎವರ್ ಸಿನಿಮಾ ಮಾಡಬೇಕಾದ್ರೆ ನನಗೆ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸಿನಿಮಾಟೋಗ್ರಫಿಯಲ್ಲಿ ಶಾಂತಿ ಸಾಗರ್, ಅದ್ವೈತ್ ಮತ್ತು ಆರ್ಟಲ್ಲಿ ವಿಶ್ವಾಸ್ ಅವರು. ಅದ್ವೈತ್ ಮತ್ತು ವಿಶ್ವಾಸ್ ಅವರು ಸೆಟ್ಟಲ್ಲಿ ಇದ್ರೆ 90% ನನಗೆ ಒಂಥರ ಸಖತ್ ರಿಲ್ಯಾಕ್ಸ್ಡ್ ಆಗಿ ಹೋಗ್ಬಿಟ್ಟು ಸೆಟ್ಟಲ್ಲಿ ಡೈರೆಕ್ಟ್ ಮಾಡ್ಬೋದು ನಾನು. ದೇ ಆರ್ ವೆರಿ ಆನೆಸ್ಟ್ ಟು ದೇರ್ ಕ್ರಾಫ್ಟ್. ಇಬ್ಬರು ನಾನು 100% ಬೇಕು ಅಂತಂದರೆ 101% ಡೆಲಿವರ್ ಮಾಡೋಂಥ ಇಬ್ಬರು ಟೆಕ್ನಿಷಿಯನ್ಸು. ಎಡಿಟ್ ಬಂದು ಗೌತಮ್ ಪಲ್ಲಕ್ಕಿ ಮತ್ತು ಹರಿ ಅಂತ ಮಾಡಿದ್ದಾರೆ. ಹರಿಕೃಷ್ಣ ಒಂದ್ಸಲ ಇದ್ದಾಳು. ಸೊ ಅವನು ಸ್ಪೆಷಲ್ ಆಗಿ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಅವ್ನು ನನಗೆ ಒಂದು 17-18 ವರ್ಷದಿಂದ ಗೆಳೆಯ. ನನಗೆ ಅಜ್ಞಾತವಾಸಿ, ಗುಲ್ಟು, ಸಾರ್ವಜನಿಕರಿಗೆ ಸುವರ್ಣ ಅವಕಾಶಕ್ಕೆ ನನಗೆ ಕೋ ಡೈರೆಕ್ಟರ್ ಆಗಿದ್ದ. ಪೌಡರ್ ಸಿನಿಮಾ ಮಾಡ್ಬೇಕಾದ್ರೆ ಅವನದೇ ಆದಂಥ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಕತೆ ಬರೀತಾ ಇದ್ದ. ನನಗೆ ನನ್ನ ಲೈಫಲ್ಲಿ ಅವನು ಒಂಥರ ಟ್ರಬಲ್ ಶೂಟರ್ ಇದ್ದಂಗೆ. ವೆನ್ ಎವರ್ ದೆರ್ ಇಸ್ ಅಬ್ಸ್ಟಿಕಲ್, ಅಪೋಸಿ ಹಿಂಗಿದೆ ಅಂತ ಅಂದ್ಕೊಂಡು ಹೋಗಿ ಫಾಲ್ ಬ್ಯಾಕ್ ಆಗಂತ ಮನುಷ್ಯ ಅವನು. ಫಾರ್ ದ ಫಸ್ಟ್ ಟೈಮ್ ಅವ್ನು ಎಡಿಟ್ ಮಾಡ್ತಾ ಇದ್ದಾನೆ. ಸಿನಿಮಾ ಬಂದು ಎಡಿಟ್ ಮಾಡಿಕೊಡು ಅಂದಾಗ ಅವ್ನ ಕತೆ ಬರೆಯೋದನ್ನ ನಿಲ್ಲಿಸಿ ಒಂದು 6 ತಿಂಗಳು ಸೈಡಿಗೆ ಇಟ್ಬಿಟ್ಟು ಒಂದು ಸಿನಿಮಾ ನನಗೆ ಎಡಿಟ್ ಮಾಡಿಕೊಡ್ತಾ ಇದ್ದಾನೆ. ಆ್ಯಂಡ್ ಅವ್ನ ಕಾಂಟ್ರಿಬ್ಯೂಷನ್ನು ಆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲಾದ್ರೂ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿನಿಮಾದಲ್ಲೂ ಗೊತ್ತಾಗುತ್ತೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಷನ್ ಬಾಯ್ಸ್. ನನ್ನ ಅಸೋಸಿಯೇಟು VK. ಎಲ್ಲಿದೆಯೋ VK? ಓಕೆ, ಸಿಕ್ಕಿಲ್ಲ. ಆ್ಯಂಡ್ ಡೈರೆಕ್ಷನ್ ಬಾಯ್ಸ್ ಮಂಜು, ವಿಕಾಸ್, ಚೇತನ್ ಆ್ಯಂಡ್ ಶಿವು. Special thanks also to KRG family, Adit, Kabir, Bindu, Naveen, all of you, and entire TVF family. VK ಹೇಳಿದೆ. VK was the first. ಸ್ಪೆಷಲ್ ಮೆನ್ಷನ್ನು ಚೇತನ್ ನಂಜುಂಡಯ್ಯ ಅವರಿಗೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಡೆಯಿಂದ ಒಂದು 50% ಪ್ರೆಷರ್ ಇದ್ದರೆ ಅವರು ಒಂದು 150% ಪ್ರೆಷರ್ ನಮ್ಮ ಕಡೆಗೆ ಹಾಕ್ಬಿಟ್ಟು August 25 ಲಾಸ್ಟ್ ಇಯರ್ ಮುಹೂರ್ತ ಮಾಡಿದ್ವಿ. ಈ ವರ್ಷ ಒಂದು ವರ್ಷದಲ್ಲಿ ಸಿನಿಮಾನ ಮುಗಿಸೋ ಅಂತ ತಂದ್ಬಿಟ್ಟು ನಿಲ್ಸಿದ್ದಾರೆ. ಅಂಡ್ ಕ್ರಿಯೇಟಿವ್ ಪ್ರೊಸೆಸ್ ಇಟ್ ಟೇಕ್ಸ್ ಟೈಮ್. ಇನ್ನು ಮುಂಚೆನೇ 6 ತಿಂಗಳಲ್ಲೇ ಮುಗಿಸ್ಬಿಟ್ರು ಅವರು.
ಸೊ 1 ವರ್ಷ ಲೇಬರ್ ಆಫ್ ಲವ್ 23rd ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನನ್ನ ಕಡೆಯಿಂದ ಥ್ರೂ ದಿ ಮೀಡಿಯಾ ಆಡಿಯನ್ಸ್ಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂತಂದರೆ, ವಿತ್ ಮಿನಿಮಲ್ ಎಕ್ಸ್ಪೆಕ್ಟೇಷನ್ ಸಿನಿಮಾಗೆ ಬಂದು ನೋಡಿ. ಐ ಆಮ್ ವೆರಿ ಮಚ್ ಶ್ಯೂರ್ 100% ಎಂಟರ್ಟೈನ್ಮೆಂಟ್ ನೀವು ತೊಗೊಂಡು ಸಿನಿಮಾನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್.